ಅಪ್ಗ್ರೇಡ್ ಕೊಡ್ತಾರೆ ಅಂದ್ಬಿಟ್ಟು 2.5 ಗಂಟೆ ಕಾಯಿಸಿದ್ರು. ಸೊ ನಮ್ಮ ನಯಾಗ್ರಾ ಫಾಲ್ಸ್ ಟ್ರಿಪ್ಗೆ ನಾನು ಇದೇನೆ ಬುಕ್ ಮಾಡಿರೋದು, ರೆಂಟ್ ಕಾರು. ಚೆನ್ನಾಗಿರುತ್ತೆ ಇದನ್ನು. ಅವ್ರು ನಮಗೆ ಕಾರ್ ಕೊಡುವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಡ್ತಾರೆ. ಸೊ ನಾವು ವಾಪಸ್ ಕೊಡುವಾಗಲೂ ಅಷ್ಟೇ ಫುಲ್ ಟ್ಯಾಂಕ್ ಮಾಡಿಸೇ ವಾಪಸ್ ಕೊಡಬೇಕು. ಸೊ ಈಗ ಕಾರ್ ರಿಟರ್ನ್ ಮಾಡಾಯಿತು. ಸೊ ಒಳಗಡೆ ಇನ್ನೇನಾದರೂ ಬಿಟ್ಗಿಟ್ಟಿದ್ದೀನ ಎಲ್ಲ ಚೆಕ್ ಮಾಡಿಕೊಂಡೆ. ಸೊ ಏನೂ ಇಲ್ಲ, ಅಷ್ಟೇ ಕೊಟ್ಟು ಮೇಲೆ. ಸೊ ನಮಸ್ಕಾರ ಎಲ್ಲರಿಗೂ. ಸೊ ಸುಮಾರು ಜನ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಸೊ ಏನಪ್ಪ ಅಮೆರಿಕಾದಲ್ಲೂ ಕೂಡ ರೆಂಟ್ ಕಾರ್ ತಗೋಬೋದಂತಲ್ಲ, ಯಾವ ತರ ತಗೊಳ್ಳೋದು, ಏನು ಅಷ್ಟು ಈಸಿನ ಅಲ್ಲಿ, ಎಷ್ಟು ಕೋಟ್ಯಾಂತರ ರೂಪಾಯಿ ಕಾರ್ನೆಲ್ಲ ಬಾಡಿಗೆ ಕೊಟ್ಬಿಡ್ತಾರಂತ, ಹೌದಾ ಅಂತ ಕೇಳ್ತಾ ಇದ್ರು. ನಿಜ ಅದು. ಸೊ ನೀವ್ ಇವತ್ತು ನೋಡ್ತಾ ಇದೀರಲ್ಲ, ಸೊ ನಾನಿವತ್ತು ನಾರ್ಫೋಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ, ಸೊ ನಮ್ಮ ಮನೆಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಲ್ಲಿ ಬಂದು ಹೊರಗಡೆ ನಿಂತ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಒಳಗಡೆ ಹೋದ್ರೆ ಒಂದು 8-10 ರೆಂಟಲ್ ಕಂಪ್ನಿಗಳಿದೆ. ಏವಿಸ್ ಅಂತ ಇದೆ, ಬಡ್ಜೆಟ್ ಅಂತ ಇದೆ, ನ್ಯಾಷನಲ್ಸ್ ಅಂತ ಇದೆ, ಎಂಟರ್ಪ್ರೈಸಸ್ ಅಂತ ಇದೆ, ಸೊ ಮತ್ತೆ ಅಮೆರಿಕನ್ ಅಂತ ಇದೆ. ಸೊ ಎಲ್ಲಾ ರೆಂಟಲ್ ಕಂಪನಿಗಳು ಕೂಡ ಒಳಗಡೆ ಇದೆ. ಅಂದ್ರೆ ಕಾರನ್ನ ಬಾಡಿಗೆ ಕೊಡುವಂತ ಕಂಪನಿಗಳು ಇದಾವೆ ಇಲ್ಲಿ. ಸೊ ಇಲ್ಲಿ 2 ತರ ಬಾಡಿಗೆ ತಗೋಬಹುದು. ಸೊ ಈ ಅರೈವಲ್ ಅಲ್ಲಿ ಯಾರ್ಯಾರು ಬಂದ್ ಇಳಿತಾರೆ, ಸೊ ಡೈರೆಕ್ಟ್ ಆಗಿ ಹೋಗಿ ಅವರು ಕಾರನ್ನ ಬಾಡಿಗೆ ತಗೋಬಹುದು. ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಬಾಡಿಗೆ ತಗೋಬಹುದು. ಸೊ ನಾನು ಆನ್ಲೈನ್ ಅಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಸೊ ಇವಾಗ ಹೋಗಿ ಯಾವ ತರ ತಗೊಳ್ಳೋದು, ಯಾವ್ಯಾವ್ದು ರೆಂಟಲ್ ಕಂಪ್ನಿಗಳಿದೆ ನಾನು ಹೇಳಿದ್ದು, ಸೊ ಎಲ್ಲ ಇದೆ, ಬನ್ನಿ ನೋಡೋಣ. ಸೊ ಈಗ ಜಸ್ಟ್ ಒಳಗಡೆ ಬಂದೆ. ಸೊ ನಾನು ಬುಕ್ ಮಾಡಿರುವಂತ ರೆಂಟಲ್ ಕಂಪ್ನಿ ಬಂದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಜೆಟ್ ಅಂತ. ಸೊ ಬನ್ನಿ ಇವಾಗ ಹೋಗಲ್ಲಿ ರೆಂಟಲ್ ಕಾರ್ ತಗೋತೀನಿ. ಅಲ್ಲಿ ಯಾವ್ಯಾವ ತರ ಏನೇನ್ ಇರುತ್ತೆ, ಏನೇನ್ ಕೇಳ್ತಾರೆ ಅದನ್ನ ನಿಮ್ಗೆ ಹೇಳ್ತೀನಿ ಆಮೇಲೆ. ಸೊ ಆ್ಯಕ್ಚುಲಿ ನಾನು ಕಾರ್ ಬುಕ್ ಮಾಡಿದ್ದು ಬಜೆಟಲ್ಲಿ. ಅಲ್ಲಿ ನೋಡಿದ್ರೆ ಬಜೆಟ್ ಕೌಂಟ್ರ್ ಫುಲ್ ಖಾಲಿ ಹೊಡಿತಾ ಇತ್ತು. ಸೊ ಆಮೇಲೆ ಗೊತ್ತಾಯಿತು ಬಜೆಟ್ ಅವರು ಎಲ್ಲರೂ ಕೂಡ ಏವಿಸ್ ಅವ್ರ ಜೊತೆ ಮರ್ಜ್ ಮಾಡಿ ಆ ಕಡೆ ಕಳಿಸ್ಬಿಟ್ಟಿದ್ರು ಅಂತ. ಸೊ ನೀವೀಗ ನೋಡ್ತಾ ಇದ್ದೀರಲ್ಲ, ಸೊ ಇವರೆಲ್ಲ ರೆಂಟಲ್ ಕಾರ್ ತಗೊಳಕ್ ಬಂದಿರೋರು. ಸೊ ಸುಮಾರು ಜನ ಎಲ್ಲ ಫ್ಲೈಟ್ ಇಂದ ಇಳಿದು ಡೈರೆಕ್ಟ್ ಅರೈವಲ್ ಬಂದ್ಬಿಟ್ಟಿದ್ದಾರೆ. ಅರೈವಲ್ ಇಂದ ಇಲ್ಲಿ ಯಾವಾಗಲೂ ಅಷ್ಟೇ, ಇಲ್ಲಿ ರೆಂಟ್ ಕಾರ್ ತಗೋಬೇಕು ಅಂತಂದ್ರೆ ಇಲ್ಲ ಅಟ್ಲೀಸ್ಟ್ ಒಂದು 20 ನಿಮಿಷನಾದ್ರೂ ವೆಯ್ಟ್ ಮಾಡಬೇಕು. ಪರವಾಗಿಲ್ಲ, ಬನ್ನಿ ವೆಯ್ಟ್ ಮಾಡೋಣ. ಸೊ ಬನ್ನಿ ಇವಾಗ ರೆಂಟಲ್ ಕಾರ್ ತಗೊಳ್ಳುವಾಗ ಕೆಲವೊಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಸೊ ಅದು ಯಾವ್ಯಾವ ಥರ ಅಂತ ತಿಳ್ಕೊಳ್ಳೋಣ. ಅಮೇರಿಕಾದಲ್ಲಿ ರೆಂಟಲ್ ಕಾರ್ ತಗೋಬೇಕು ಅಂತ ಅಂದರೆ, ಸೊ ಮೊದಲು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ಜೊತೆಗೆ ನಮ್ಮ ಏಜು 25 ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಇಲ್ಲಪ್ಪ ನನಗೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಬರುತ್ತೆ, ನಾನು ಡ್ರೈವಿಂಗ್ ಲೈಸೆನ್ಸು ಕೂಡ ಇದೆ, ಬಟ್ ನನಗಿನ್ನೂ 24 ವರ್ಷ ಅಂತ ಅಂದರೆ ಅವ್ರು ಯಾರಾದರೂ 25 ವರ್ಷ ಆಗಿರೋದು ರೆಫರೆನ್ಸನ್ನು ಕೊಡಬೇಕು. ಮತ್ತು 2ನೇ ಪಾಯಿಂಟ್ ಏನಪ್ಪ ಅಂತಂದರೆ ಇನ್ಶೂರೆನ್ಸು ಕಡ್ಡಾಯವಾಗಿರುತ್ತೆ. ಸೊ ನಾವಿಲ್ಲಿ ರೆಂಟಲ್ ಕಾರ್ ತೊಗೋತೀವಲ್ಲ, ಇನ್ಶೂರೆನ್ಸನ್ನು ತೊಗೊಳ್ಳೇಬೇಕು. ಈಗ ಹೊರಗಡೆಯಿಂದ ಟೂರಿಸ್ಟ್ ಬರ್ತಾರಲ್ಲ, ಸೊ ಅವರು ಕೂಡ ರೆಂಟಲ್ ಕಾರ್ ತೊಗೋಬೋದು, ಬಟ್ ಅವ್ರಿಗೆ ಒಂದು ದಿನಕ್ಕೆ ಇನ್ಶೂರೆನ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ನಾವೇನು ಇವಾಗ ಒಂದು ದಿನಕ್ಕೆ ಬರೀ $15 ಕಟ್ತೀವಲ್ಲ, ಸೊ ಟೂರಿಸ್ಟ್ಗಳಿಗೆ $40, $50, $100 ಕೂಡ ಇನ್ಶೂರೆನ್ಸ್ ಇರುತ್ತೆ. ನಾನು ಫೋರ್ಡ್ ಎಕ್ಸ್ಪ್ಲೋರರ್ ಬೇಕು 7 ಸೀಟರ್ ಅಂತ ಹೇಳಿದ್ದೆ. ಅಂದ್ರೆ ಅದು ಸ್ಟ್ಯಾಂಡರ್ಡ್ SUV ಅದು. ಬಟ್ ಅವ್ರ ಹತ್ರ ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ತರ ಸೇಮ್ ಕಾಸ್ಟ್ಗೆ ಮಿನಿ ವ್ಯಾನ್ ಏನಾದರೂ ಸಿಗುತ್ತಾ ಅಂತ. ಅವ್ರು ಹೇಳಿದ್ರು ಸಿಗುತ್ತೆ, ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಬೇಕಂತ ಹೇಳಿದ್ರು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಯಾಕೆಂದ್ರೆ ನಾನು ಕೊಟ್ಟಿರೋದು ಫೋರ್ಡ್ ಎಕ್ಸ್ಪ್ಲೋರರ್ಗೆ ದುಡ್ಡು ಕೊಟ್ಟಿರೋದು, ಮಿನಿ ವ್ಯಾನ್ಗೆ ಇನ್ನೂ $300 ಜಾಸ್ತಿ ಆಗುತ್ತೆ ಸಪೋಸ್ ನಾನು ಇವಾಗ ಏನಾದರೂ ತಗೊಂಡ್ರೆ. ಬಟ್ ಈಗ ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಅದೇ ಕಾಸ್ಟ್ಗೆ ಏನಾದರೂ ಮಿನಿ ವ್ಯಾನ್ ಏನಾದರೂ ಸಿಕ್ಕಿದ್ರೆ ಕೊಡಮ್ಮ ತಾಯಿ ಅಂತ. ಅವಳು ಸರಿ ಸರ್ ಸ್ವಲ್ಪ ವೆಯ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾನೆ. ಸೊ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೆ ಇನ್ನು. ಇಲ್ಲಿ ಕೂತ್ಕೊಂಡಿರೋರು ನಿಂತ್ಕೊಂಡಿರೋರು ಎಲ್ಲರೂ ಕಾರ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು ಅವರು. ಸೊ ಸುಮಾರು ಜನ ಎಲ್ಲ 30 ನಿಮಿಷದಿಂದ 1 ಗಂಟೆಯಿಂದ ವೆಯ್ಟ್ ಮಾಡ್ತಾವ್ರಂತ. ಅಯ್ಯೋ ದೇವ್ರೆ, ನಾನು ನಿಂತ್ಕೊಂಡೆ ಕುಂತ್ಕೊಂಡೆ ಗೋಡೆ ಹೊರಿಕೊಂಡೆ, ನೋಡಿದವ್ರನ್ನೇ ನೋಡಿ ನೋಡಿ ನನಗಂತೂ ಬೇಜಾರಾಗೋಯ್ತು. ನನ್ನ ನಂಬರ್ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದೆ. ಸೊ ಇಲ್ಲಿ ಕೊನೆಗೂ 2 ಗಂಟೆ ವೆಯ್ಟ್ ಮಾಡಿ ಆದಮೇಲೆ ಕರೆದ್ರಪ್ಪ, ಸಾರ್ ಬನ್ನಿ ನಿಮ್ಮ ಕಾರ್ ರೆಡಿ ಇದೆ ತೊಗೊಳ್ಳಿ ಅಂತ. ಸೊ ಅಂದಾಗೆ ಇಲ್ಲಿ ಇನ್ನೊಂದು ಕಾರ್ ತೊಗೊಳೋದಕ್ಕಿಂತ ಮುಂಚೆ ಒಂದು $200 ಡಿಪಾಸಿಟ್ ಕಟ್ಸ್ಕೊತಾರೆ. ಸೊ ಅದೇನಿಲ್ಲ, ಅದನ್ನು ಕಾರನ್ನ ನಾವು ರಿಟರ್ನ್ ಮಾಡಿದಾಗ ಅದನ್ನು ರೀಫಂಡ್ ಮಾಡ್ತಾರೆ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ರೂಲ್ ಇದು.
ಯಾವುದೇ ಕಾರ್ ಕಂಪ್ನಿ ಹತ್ರ ಕಾರ್ ತೊಗೋಬೇಕು ಅಂತ ಅಂದರೆ ಒಂದು $200 ಡಿಪಾಸಿಟ್ ಇಸ್ಕೋತಾರೆ. ಬಟ್ ಅದೇ ಟೂರಿಸ್ಟ್ ಆದರೆ $500 $1,000 ಅವರು ಡಿಪಾಸಿಟ್ ಇಟ್ಕೋತಾರೆ. ಫೈನಲಿ ಸೊ ನನ್ನ ಮಕ್ಕಳು ಫ್ರೀ ಅಪ್ಗ್ರೇಡ್ ಕೊಡ್ತಾರೆ ಅಂದ್ಬಿಟ್ಟು 2.5 ಗಂಟೆ ಕಾಯಿಸಿದ್ರು. ಪರವಾಗಿಲ್ಲ, ಅಲ್ಲಿಗೆ ಸ್ಟ್ಯಾಂಡರ್ಡ್ SUV ತೊಗೊಂಡಿದ್ದಿದ್ರೆ $300 ಕಡಿಮೆ ಆಗಿರೋದು. ಬಟ್ ಈಗ ಅಪ್ಗ್ರೇಡ್ ಮಾಡಿದ್ರಲ್ಲ, ಸೊ ನಾ $300 ನಾನೇನು ಕೊಡ್ತಾ ಇಲ್ಲ ಇವಾಗ. ಫ್ರೀ ಆಗಿ 3 ಅವರ್ಸ್ ವೆಯ್ಟ್ ಮಾಡಿದ್ದಕ್ಕೆ $300 ಕಡಿಮೆ ಆಯಿತು. ಅಂದರೆ ಆಲ್ಮೋಸ್ಟ್ ಒಂದು $30,000 ಕಮ್ಮಿ ಆಯಿತು. ಸೊ ನಮ್ಗೆ ಯಾವ ಕಾರ್ ಸಿಕ್ಕಿದೆ ಅಂದರೆ ಕಿಯಾ ಟೆಲ್ಲುರೈಡ್ ಸಿಕ್ಕಿದೆ. ಬನ್ನಿ ಇವಾಗ ಹೋಗಿ ಕಾರ್ ತಗೊಳ್ಳೋಣ ಇವಾಗ ಕೆಳಗಡೆ. ಇಲ್ಲಿ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿರೋದೆಲ್ಲ ಬಾಡಿಗೆ ಕಾರ್ಗಳೇ. ಸೊ ಅಲ್ಲಿ ಮೇಲ್ಗಡೆ ಯಾವ ಕಾರ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಚೀಟಿ ತೋರಿಸಿದ್ರೆ ಕಾರಲ್ಲಿ ಇದೆ ಹೋಗಿ ಅಂತ ಹೇಳ್ತಾರೆ. ಸೊ ಅಲ್ಲೋಗಿ ತಗೊಳ್ಳೋಣ, ಬನ್ನಿ ತಗೊಳ್ಳೋಣ. ನೋಡಿ ಇದೇನೆ ಕಿಯಾ ಟೆಲ್ಲುರೈಡ್ ಸಿಕ್ತು. ಯಾವುದೊಂದು ಸ್ಟ್ಯಾಂಡರ್ಡ್ SUV ಅಂತ ಹೇಳಿದ್ರು. ಟೆಲ್ಲುರೈಡ್ ಸಿಕ್ಕಿದೆ. ಸರಿ ಬನ್ನಿ ಹೋಗೋಣ. ಸೊ ನಮ್ಮ ನಯಾಗ್ರಾ ಫಾಲ್ಸ್ ಟ್ರಿಪ್ಗೆ ನಾನು ಇದೇನೆ ಬುಕ್ ಮಾಡಿರೋದು, ರೆಂಟ್ ಕಾರು. ಚೆನ್ನಾಗಿರುತ್ತೆ, ಇದನ್ನು ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ. ಇದು ಮೊದಲೆಲ್ಲ ನೋಡ್ಕೊಂಡ್ಬಿಡ್ಬೇಕು, ಏನಾದರೂ ಸ್ಕ್ರಾಚ್ ಗೀಚು ಡೆಂಟ್ ಆಗಿದ್ಯಾ ಅಂತ. ಯಾಕಂದರೆ ನನ್ನ ಮಕ್ಕಳೆಲ್ಲ ನಮ್ಮ ಮೇಲೇ ತವಾಗ್ಬಿಡ್ತಾರೆ, ಆಮೇಲೆ ನೀವೇ ಮಾಡಿರೋದು ಹಂಗೆ ಹಿಂಗೆ ಅಂತ. ಓಕೆ, ಏನೂ ಪರವಾಗಿಲ್ಲ. 3 days later. ಅಲ್ಲಿಗೆ 3 ದಿನದ್ದು ಟ್ರಿಪ್ಪು ಇವತ್ತಿಗೆ ಮುಗೀತು. ಆಲ್ಮೋಸ್ಟ್ ಒಂದು 2,500 ಕಿಲೋಮೀಟ್ರ್ ಓಡಿಸ್ದೆ. ಗಾಡಿ ಕೂಡ ಚೆನ್ನಾಗಿತ್ತು, ಒಳ್ಳೆ SUV 7 ಸೀಟ್ರು, ಒಳ್ಳೆ ಕಂಫರ್ಟ್ ಕೊಡ್ತು. ಅಂದಾಗೆ ನಾವು ಈ ಕಾರನ್ನು ರಿಟರ್ನ್ ಮಾಡಬೇಕಾದ್ರೆ ನಾವು ಯಾವ ಥರ ಫುಲ್ ಟ್ಯಾಂಕು ತುಂಬಿಸಿ ನಮಗೆ ಕೊಟ್ಟಿರ್ತಾರೋ ಅದೇ ಥರ ವಾಪಸ್ ಕೊಡುವಾಗ್ಲೂ ಕೂಡ ನಾವೇ ಫುಲ್ ಪೆಟ್ರೋಲ್ ಹಾಕಿ ಕೊಡಬೇಕು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನಪ್ಪ ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ಪೈಪ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟವನೇ ಅಂತ. ಹೌದು, ಅಮೇರಿಕಾದಲ್ಲೆಲ್ಲ ಪೆಟ್ರೋಲನ್ನು ನಾವೇ ಹಾಕೋಬೇಕು. ಸೊ ಫಸ್ಟು ಕ್ರೆಡಿಟ್ ಕಾರ್ಡ್ ಕೊಟ್ಟು ಸ್ವೈಪ್ ಮಾಡಿ ಆಮೇಲೆ ಎಷ್ಟು ಬೇಕಷ್ಟು ಫಿಲ್ ಮಾಡ್ಕೋಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ $200 ಡಿಪಾಸಿಟ್ ತೊಗೊಂಡಿರ್ತಾರೆ ಅಂತ. ಆ ಡಿಪಾಸಿಟ್ ತೊಗೊಳೋದೇ ಇದಕ್ಕೋಸ್ಕರ. ನಾವೇನಾದರೂ ಫುಲ್ ಟ್ಯಾಂಕ್ ಮಾಡದೆ ವಾಪಸ್ ಕೊಟ್ಟರೆ ಅದರಲ್ಲಿ ಡಿಡಕ್ಟ್ ಮಾಡ್ಕೊಬಿಡ್ತಾರೆ. ಮತ್ತು ಎಷ್ಟೋ ಜನ ಏನು ಮಾಡ್ತಾರೆ, ಕಾರನ್ನು ತೊಗೊಂಡು ಹಂಗೇನೆ ಅಂದರೆ ಫುಲ್ಲು ಸೀಟ್ನೆಲ್ಲ ಗಲೀಜು ಮಾಡಿ ಮಕ್ಕಳು ತಿಂದಿರೋ ಫುಡ್ನೆಲ್ಲ ಅಲ್ಲಲ್ಲೇ ಬೀಳಿಸಿ ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಇವರು ದುಡ್ಡು ತೊಗೊಬಿಡ್ತಾರೆ. ಅಂದರೆ ನಾವು ಡಿಪಾಸಿಟ್ ಕೊಟ್ಟಿರ್ತೀವಲ್ಲ ಅದರಲ್ಲಿ ಒಂದು 50-100 ಕಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾವುದೇ ಕಾರನ್ನ ರೆಂಟ್ ಕಾರನ್ನ ವಾಪಸ್ ಕೊಡುವಾಗ ಕ್ಲೀನ್ ಮಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿ ವಾಪಸ್ ಕೊಡ್ಬೇಕಿಲ್ಲಿ. ಇಷ್ಟೇ ಅಮೇರಿಕಾದಲ್ಲಿ ಕಾರನ್ನು ಬಾಡಿಗೆಗೆ ತೊಗೊಳ್ಳುವಂಥ ಪ್ರೋಸೆಸ್ಸು. ಆನ್ಲೈನಲ್ಲಿ ಬುಕ್ ಮಾಡ್ತೀವಿ, ಇಲ್ಲಿ ಬಂದು ಯಾವ ಕಾರ್ ಬೇಕು ಅದನ್ನು ಚೂಸ್ ಮಾಡ್ತೀವಿ. SUV ಆಗಿರ್ಬೋದು, ಇಲ್ಲ ಸೆಡನ್ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಅದಕ್ಕೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಮತ್ತು ಒಂದಷ್ಟು ಡಿಪಾಸಿಟ್ ಕಟ್ಟಿಸ್ಕೋತಾರೆ. ಆ ಡಿಪಾಸಿಟ್ನ ನೀವೇನಾದರೂ ಸರಿಯಾಗಿ ಕಾರ್ನ ಕ್ಲೀನ್ ಮಾಡಿಲ್ಲ, ಇಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ಅಂತಂದರೆ ಆ ಡಿಪಾಸಿಟನ್ನು ಕಟ್ ಮಾಡ್ಕೋತಾರೆ. ಮತ್ತು ಇನ್ಶೂರೆನ್ಸು ಕೂಡ ಮ್ಯಾಂಡೇಟ್ರಿಯಾಗಿ ಇರಲೇಬೇಕು. ಸಪೋಸ್ ಇನ್ಶೂರೆನ್ಸ್ ಏನಾದರೂ ಇರಲಿಲ್ಲ ಅಂತ ಅಂದರೆ ಅಷ್ಟೇ, ಇರೋ ಬರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ಅಷ್ಟೊಂದು ಪ್ರಾಬ್ಲಮ್ಮು ಸಪೋಸ್ ಇನ್ಶೂರೆನ್ಸ್ ಏನಾದರೂ ಇಲ್ಲ ಅಂತ ಅಂದರೆ. ಸೊ ನಾನೀಗ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇರೋದು ಆಲ್ಮೋಸ್ಟ್ ಒಂದು 3rd ಫ್ಲೋರಲ್ಲಿದೆ. ಸೊ ಏನಿಲ್ಲ, ಅಲ್ಲಿ ಕಾರನ್ನು ತೊಗೊಂಡೋಗಿ ಬಿಡೋದು, ಕೀ ಕೊಡೋದು, ಮನೆಗೆ ಬರೋದು ಅಷ್ಟೇ. ಇದೊಂದು ಪ್ರೋಸೆಸ್ಸು. ಸೊ ಈಗ ಕಾರ್ ರಿಟರ್ನ್ ಮಾಡಾಯಿತು. ಸೊ ಒಳಗಡೆ ಇನ್ನೇನಾದರೂ ಬಿಟ್ಗಿಟ್ಟಿದ್ದೀನ ಎಲ್ಲ ಚೆಕ್ ಮಾಡಿಕೊಂಡೆ. ಸೊ ಏನೂ ಇಲ್ಲ ಅಷ್ಟೇ ಕೊಟ್ಟು. ಅಂದಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಿಂದ ನಾವು ಹೋಗೋ ಎಲ್ಲ ಟ್ರಿಪ್ಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಬರ್ತೀನಿ ಆದಷ್ಟು ಬೇಗ ಇನ್ನೊಂದು ನಮ್ಮ ಹೊಸ ಟ್ರಿಪ್ಪಿನ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.